ಲಕ್ಷ ಲಕ್ಷ ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಎಸಿ ತಗಲಾಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿರೋದು. ಲಕ್ಷ ಲಕ್ಷ ಲಂಚ ಪಡಿತಿದ್ರಂತೆ ಎಸಿ ಹುಣಸೂರು ಎಸಿ ಕಾವ್ಯ ರಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ನೇತೃತ್ವದಲ್ಲಿ ದಾಳಿ ಆಗಿತ್ತು. ದಾಳಿ ಸಂದರ್ಭದಲ್ಲಿ 5.5 ಲಕ್ಷ ರೂಪಾಯಿ ಲಂಚ ಪಡಿತಾ ಇರುವಾಗಲೇ ಟ್ರ್ಯಾಪ್ ಮಾಡಲಾಗಿದೆ. ಎಚ್.ಡಿ. ಕೋಟೆ ತಾಲೂಕಿನ ಜಮೀನು ವಿಚಾರದಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಎಸಿ ಕಾವ್ಯ ರಾಣಿ. 4.5 ಎಕರೆ ಭೂಮಿಯ ಕಂದಾಯ ಇತ್ಯರ್ಥಕ್ಕೆ ಹಣ ಕೇಳಿದ್ರಂತೆ ಎಸಿ ಕಾವ್ಯ ಅವರು. 10 ಲಕ್ಷಕ್ಕೆ ಬೇಡಿಕೆ ಇಟ್ಟು 5.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೂಡ ಕಾವ್ಯ ರಾಣಿ ಪಡೆದುಕೊಳ್ತಾ ಇದ್ರು. ಗುಮಾಸ್ತ ಶಿವಕುಮಾರ್ ಮೂಲಕ ಹಣ ಪಡೆಯೋದಕ್ಕೆ ಕಾವ್ಯ ರಾಣಿ ಮುಂದಾಗಿರ್ತಾರೆ. 5.5 ಲಕ್ಷವನ್ನ ಪಡೆಯೋದಕ್ಕೆ ಗುಮಾಸ್ತನನ್ನ ಮನೆಗೆ ಕರೆಸಿಕೊಂಡಿದ್ರಂತೆ ಕಾವ್ಯ ರಾಣಿ. ಖಚಿತ ಮಾಹಿತಿ ಮೇರೆಗೆ ಕಾವ್ಯ ರಾಣಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಗುಮಾಸ್ತನ ಸಮೇತ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಎಸಿ ಕಾವ್ಯ ರಾಣಿ ಕ್ಲರ್ಕ್ ಶಿವಕುಮಾರ್ ಲೋಕಾಯುಕ್ತ ವಶದಲ್ಲಿ ಅಂತೆ. ಎಸಿ ಕಾವ್ಯ ರಾಣಿ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಲೋಕಾಯುಕ್ತ ಇರೋದೇ ಇದು. ಇದಕ್ಕೆ ಜನಸಾಮಾನ್ಯರು ಯಾರಾದ್ರೂ ಲಂಚಕ್ಕೆ ಬೇಡಿಕೆ ಇಟ್ಟು ಕಿರಿಕಿರಿ ಆಗ್ತಾ ಇದ್ರೆ, ಯಾವ್ದಾದ್ರು ಕೆಲಸಗಳಾಗ್ತಾ ಇಲ್ಲ ಅಂದ್ರೆ ಖಂಡಿತ ಅಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮುಕ್ತವಾಗಿ ನಿಮ್ಗೆ ದೂರು ಕೊಡೋದಕ್ಕೊಂದು ಅವಕಾಶ ಇರುತ್ತೆ. ಆ ದೂರಿನ ಅನ್ವಯನೇ ಲೋಕಾಯುಕ್ತ ಅಧಿಕಾರಿಗಳು ಇವರ ಚಲನವಲನ ಎಲ್ಲೆಲ್ಲಿ ಹೆಂಗೆ ಲಂಚ ಪಡ್ಕೊಳ್ತಾರೆ ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕಿ ಇವ್ರು ಹಿಂದೆ ಬಿದ್ದಿರ್ತಾರೆ. ಸೊ ಇವತ್ತು ನೋಡಿ ರೆಡ್ ಹ್ಯಾಂಡ್ ಆಗಿ ಹೆಂಗ್ ಹಿಡಿದಿದ್ದಾರೆ ಕಾವ್ಯ ರಾಣಿಯನ್ನ. 5.5 ಲಕ್ಷ ರೂಪಾಯಿ ಹಣ ಕೇಳ್ತಿದ್ರಂತೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಆ ಲಂಚ ಪಡೆಯೋ ಹೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳ ಎಂಟ್ರಿ ಆಗಿದ್ದು ರೆಡ್ ಹ್ಯಾಂಡ್ ಹಾಕಿ ಕಾವ್ಯ ಅವರನ್ನ ಹಿಡಿದು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸದ್ಯಕ್ಕೆ ಅವರ ಕಚೇರಿಯಲ್ಲಿ ಎಲ್ಲ ಕಡತಗಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೋಗ್ಲಿ ತಗೋ ಮುಂದೆ ಬರ್ತೀನಿ.